ಒಂದ್ ನಿಮಿಷ ದಯವಿಟ್ಟು ಒಂದೇ ಒಂದ್ ನಿಮಿಷ ನಾನು ಮಾಡ್ತೀನಿ. ಯಾಕಂದ್ರೆ ನೀವು ನಾವಿಲ್ಲಿ ಬಂದಿರೋದು ಎಲ್ಲ ಆರ್ಟಿಸ್ಟ್ ಬಂದಿರೋದು ಅವ್ರವ್ರ ಪವರ್ ತೋರ್ಸಕ್ಕಲ್ಲ, ಆಯ್ತಾ? ನಾವೆಲ್ಲ ಒಂದೇ ಕುಟುಂಬ ಅಂತ ತೋರ್ಸಕ್ ಬಂದಿದ್ವಿ. ನಾವೆಲ್ಲರೂ ಒಂದೇ ಫ್ಯಾಮಿಲಿ, ಗೊತ್ತಾಯ್ತಾ? ದಯವಿಟ್ಟು ನೀವು ಭೇದ ಭಾವ ಮಾಡಬೇಡಿ, ಆಗೋದು ಇಲ್ಲ ಅದು. ಅಲ್ಲಿ ಹೇಳಿದ್ರು ಯಾರೋ ಇದ್ರಲ್ಲಿ ಆರ್ಟಿಸ್ಟ್ಗಳು ಎಲ್ಲ ಹೋಗಿದಾರಂತ. ನಾವ್ ಯಾವಾಗ ಬರ್ಬೇಕು ನಮ್ಗೆ ಗೊತ್ತಿದೆ ಸ್ವಾಮಿ. ಎಲ್ಲ ಅಪ್ಪಾಜಿ ಕಾಲದಿಂದ ಇವಾಗವರೆಗೂ ಎಲ್ಲ ಇದಕ್ಕೂ ನಾವು ಬರ್ತಾನೆ ಇದೀವಿ, ಆಯ್ತಾ? ಅದಕ್ಕೋ ಬರ್ತಾ ಇದೀವಿ ಅಂದ್ರೆ ಯಾವ್ದಕ್ಕೋಸ್ಕರ ಬರ್ತೇವೆ ಅದು ಯೋಚನೆ ಮಾಡ್ಬೇಕು. ಇಲ್ಲಿ ಬಂದಾಗ ಜೈ ಅನ್ನೋದಲ್ಲ, ಜೈ ಅನ್ನೋದಕ್ಕೆ ಇನ್ನೊಂದು ಸಮಾರಂಭ ಮಾಡೋಣ. ನಾವು ಗೆದ್ದಾಗ ಜೈ ಅನ್ಸ್ಕೊಳ್ಳೋಣ, ಇವಾಗ ಇಲ್ಲ, ಇನ್ನು ಜೈ ಅನ್ಸ್ಕೊಂಡಿಲ್ಲ ನಾವು. ಯಾವ್ದಕ್ಕೋಸ್ಕರ ಬಂದ್ರೆ ಯೋಚನೆ ಮಾಡಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಯಾರ ಮನ್ಸು ನೋಯಿಸಕ್ ಇಷ್ಟಪಡೋಣ. ನಾನು ತುಂಬಾ ಪ್ರಾಕ್ಟಿಕಲ್ ಪರ್ಸನ್, ಮನ್ಸು ಬಂದಿದ್ದ ಸ್ಟ್ರೈಟ್ ಆಗಿ ಹೇಳ್ತಾ ಇರ್ತೀನಿ. ಇವತ್ತು ನಾವು ಕಾವೇರಿ ಇದಕ್ಕೋಸ್ಕರ ಬಂದು ಸೇರಿದೀವಿ. ಇದು ಬಂದ್ಬಿಟ್ಟು ಬೆಳಗ್ಗೆಯಿಂದ ನಾನು ಮನೆಯಿಂದ ಒಟ್ಟಾಗಿ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಇವತ್ತು ಬೆಂಗಳೂರಲ್ಲಿ, ಇಡೀ ಬೆಂಗಳೂರಲ್ಲಿ ಎಲ್ರು ತುಂಬಾ ಖುಷಿ ಆಗುತ್ತೆ. ಒಳ್ಳೆ ಬೆಳವಣಿಗೆ ಇದು. ಇಲ್ಲಿ ಮಾತ್ರ ಇಲ್ಲ, ಬೆಂಗಳೂರು ಮಾತ್ರ ಇಲ್ಲ, ಹುಬ್ಳಿಲೂ ಆಗ್ಬೇಕು, ಮಂಗಳೂರ್ಲೂ ಆಗ್ಬೇಕು, ಹಾಸನ, ಎಲ್ಲ ಊರ್ಲೂ ಆಗ್ಬೇಕು. ಯಾಕಂದ್ರೆ ಕಾವೇರಿ ಬರೀ ಬ್ಯಾಂಗ್ಳೂರ್, ಮೈಸೂರು, ಮಂಡ್ಯ ಸೇರಿದಲ್ಲ, ಇಡೀ ಕರ್ನಾಟಕ ಸೇರಿರೋದು ಫಸ್ಟ್ ಮನೋಭಾವ ಬರ್ಬೇಕದು. ಅದು ಬರ್ದೇ ಹೋದ್ರೆ ಆಗದೇ ಇಲ್ಲ. ನಾವು ಗೆಲ್ಬೇಕು ಅಂದ್ರೆ ಖಂಡಿತ ಇದು ತೋರಿಸ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಾವಿಲ್ಲಿ ಮಾಡ್ತೀವಿ, ಇದಕ್ಕೆ ತಮಾಷೆ ನೋಡ್ತಾ ಇರ್ತಾರೆ ಅವರು. ಎಲ್ಲಿ ಸಮಯ ಬೆಂಗಳೂರು, ಮೈಸೂರು, ಮಂಡ್ಯ ಮಾತ್ರ ಗಲಾಟೆ ಮಾಡ್ತಾರೆ, ಬೇರೆ ಊರ್ಲ ಸುಮ್ಮನೆ ಇದಾರಲ್ಲ. ಅದೆಲ್ಲ ವೀಕ್ನೆಸ್ ನಮ್ದು. ನಮ್ ವೀಕ್ನೆಸ್ ನ ಬಿಟ್ಕೊಳ್ಬಾರ್ದು. ಯಾಕೆ ಬಿಟ್ಕೊಳ್ಬೇಕು ಹೇಳಿ? ನಾವ್ ಯಾವ ಜನನು ಬೈಬಾರ್ದು, ಈ ಜನ ಆ ಜನ ಅಂತ ಬೈಬಾರ್ದು ನಾವು. ಇವತ್ತು ನಾನು ಕೇಳ್ಕೊಳ್ಳೋದಷ್ಟೇ, ಕರ್ನಾಟಕದಲ್ಲಿ ತಮಿಳ್ನವ್ರು ಎಷ್ಟು ಜನ ಇದ್ದಾರೆ, ತೆಲುಗುನವ್ರು ಎಷ್ಟು ಜನ ಇದ್ದಾರೆ, ಅವ್ರು ಎಲ್ರು ಹೊರಗಡೆ ಬರ್ಬೇಕು. ಅವರು ನೀರು ಕುಡಿತಾರೆ, ಕನ್ನಡ ನೀರು ಕುಡಿತಾರೆ, ಕನ್ನಡ ಅನ್ನ ತಿಂತಾರೆ. ಅದು ಮರಿಬಾರ್ದು. ನಾವ್ ಯಾವ ಊರ್ ಇರ್ತೀವೋ ಆ ಊರಿನ ಪ್ರಕಾರ ನಡ್ಕೋಬೇಕಾದ ನಮ್ ಜವಾಬ್ದಾರಿ ಅದು. ಆಮೇಲೆ ಈ ವಿಷಯಕ್ಕೆ ಬಿಡೋಣ. ಆಮೇಲೆ ಮಾತಾದ್ರೆ ಆರ್ಟಿಸ್ಟ್ಗಳು ಬರಲ್ಲ, ಯಾಕೆ ಬರಲ್ಲ ಸ್ವಾಮಿ? ಎಲ್ರು ಬರ್ತಾ ಇರ್ತಾರಲ್ಲ ಸ್ವಾಮಿ, ಯಾಕೆ ಹಂಗ ಅನ್ಕೋತೀರಾ? ಕೆಲವ್ರು ಯಾವ್ದೋ ಕಾರಣಕ್ಕೆ ಹೊರಡೆ ಹೋಗಿರ್ತಾರೆ, ನಾವು ಅವ್ರ ಮೇಲೆ ತಪ್ಪು ಹೇಳ್ಬಾರ್ದು. ಇಂಡಸ್ಟ್ರಿ ಅಂತ ಬಂದ್ಮೇಲೆ ಇಲ್ಲಿ ಯಶ್ ಬಂದಂಗೆ ಲೆಕ್ಕ, ಅಂಬರೀಷ್ ಅಣ್ಣ ಬಂದಂಗೆ ಲೆಕ್ಕ, ಸುದೀಪ್ ಬಂದಂಗೆ ಲೆಕ್ಕ, ಎಲ್ರು ಬಂದಂಗೆ ಲೆಕ್ಕ. ಯಾಕಂದ್ರೆ ನಾವೆಲ್ಲರೂ ಒಂದೇನೆ, ಯಾರೊಬ್ರು ಬಂದ್ರು ಒಂದೇನೆ. ಅದು ದಯವಿಟ್ಟು ಹಂಗೆ ಭಾವಿಸ್ಬೇಡಿ. ಯಾವಾಗಲೂ ಆರ್ಟಿಸ್ಟ್ ಬೇಕಂಗೆ ಹೇಳ್ಬೇಡಿ, ಅಷ್ಟೇ. ದಯವಿಟ್ಟು ಹೇಳ್ಬೇಡಿ, ತುಂಬಾ ನೋವಾಗುತ್ತೆ. ನಾವು ಪರವಾಗಿಲ್ಲ, ಇದು ಗಾಯ ಬರ್ಕೊಂಡು ಸುಮ್ಮನೆ ಮನೇಲಿ ಕೂತ್ಕೊಂಡು ಸುಮ್ಮನೆ ಇರ್ತೀರಾ ನೀವು? ಇಲ್ಲ ತಾನೆ? ಒಂದ್ ತಿಂಗಳು ಸುಮ್ಮನೆ ಇರ್ತೀರಾ, 2 ತಿಂಗಳು ಸುಮ್ಮನೆ ಇರ್ತೀರಾ, ಆಮೇಲೆ ಏನ್ ಮಾಡ್ತೀರಾ? ತಿರ್ಗಾ ಬಂದು ಸಿನಿಮಾ ನೋಡ್ತೀರಾ ತಾನೆ? ಇದು ಕೊಪ್ಪು ಅಹಂಕಾರದಿಂದ ಮಾತಾಡಿದಲ್ಲ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಯಾವ ರೀತಿ ಬರ್ಬೇಕು. ನಾವು ಬಂದ್ರೆ ಎಲ್ಲರೂ ಸೆಲ್ಫಿ ತಗೋತಾರೆ ನೋಡಿ, ಎಷ್ಟು ಜನ ಸೆಲ್ಫಿ ತಗೋತಾ ಇದ್ರೆ? ಬೀಳ್ ನೋಡೋದಲ್ಲ, ಯೋಚನೆ ಮಾಡೋದಲ್ಲ. ನಾವು ಬಂದಿರೋದು ಹೋರಾಟಕ್ಕೆ, ಸೆಲ್ಫಿ ತಗೊಳಕಲ್ಲ, ಫೋಟೋ ತೆಗೆಸ್ಕೊಳಕಲ್ಲ ನಾವು ಬಂದಿರೋದು. ಇದು ಬೇರೆ ವೇದಿಕೆ ಇದು. ಇಲ್ಲ ದಯವಿಟ್ಟು ಕ್ಲಾಪ್ ಮಾಡಬೇಡಿ. ಇದು ಬಂದಿರೋದೇ ಬೇರೆ ವೇದಿಕೆ ಇದು. ಬಿಡಬೇಡಿ. ನೀವು ಇವತ್ತು ನಮ್ಗೊಂದು ಲೆಸನ್ ಆಯ್ತು. ಇನ್ಮೇಲೆ ನಾವು ಯಾವುದೇ ಸರ್ಕಾರ ಆರಿಸ್ಬೇಕಾದ್ರು ಯೋಚನೆ ಮಾಡಿ ಆರಿಸಿ. ಇವಾಗ ಗೊತ್ತಾಗುತ್ತೆ ಅಲ್ವಾ? ಎಲ್ಲ ರಾಜಕಾರಣಿಗಳು ತುಂಬಾ ಪ್ರಾಕ್ಟಿಕಲ್ ಆಗಿ, ಬಹಳ ಕೇರ್ಫುಲ್ ಆಗಿ, ತೂಕವಾಗಿ ಮಾತಾಡ್ಬಿಟ್ಟು ಹೊರಟೋಗ್ತಾರೆ. ಎಲ್ಲಿ ಒಬ್ರು ತೋರಿಸ್ಬಿಟ್ಟು ಮಾಡ ಬಂದಿದ್ದವರು ಯಾರು ಬರಲ್ಲ. ಇವತ್ತು ನಾವು ಬರ್ಬೇಕು ನಿಮ್ ಮಧ್ಯ, ಅವ್ರು ಯಾರು ಬರಲ್ಲ. ಅದಕ್ಕೆ ಇನ್ಮೇಲೆ ವೋಟ್ ಮಾಡ್ಬೇಕಾದ್ರೆ ದಯವಿಟ್ಟು ಯಾರು ತಾಕತ್ತಿದೆಯೋ ಅವ್ರಿಗೆ ವೋಟ್ ಮಾಡಿ. ಇಲ್ಲಾಂದ್ರೆ ವೋಟ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆ ವೋಟ್ ಮಾಡ್ತೀರಾ ನೀವು? ಇವತ್ತು ಯಾರು ಸಾಯ್ತಿರೋರು? ನಾವು ನೀವು ಅಷ್ಟೇ. ಅವರೆಲ್ಲ ಅವ್ರು ಕುಡಿತಾರೆ, ಬಿಸ್ಲರಿ ವಾಟರ್ ಕುಡಿತಾರೆ. ಅವರು ಯಾವ ವಾಸಿಗೆ ಮಾಡ್ತಾರೆ. ಇದೇ ತರ 92 ಆಗ್ಬೇಕಾದ್ರೆ ಬಂಗಾರಪ್ಪನವರು ಬೋಲ್ಡ್ ಸ್ಟೆಪ್ ತಗೊಂಡ್ರು. ಅದು ಆಪ್ಷನ್ ಇದೆ, ಅದು ತಗೋಬಹುದು. ಸಿದ್ದರಾಮಯ್ಯ ಅವರು ತಗೋಬಹುದು, ಅದು ಪ್ರತಿಯೊಬ್ರು ತಗೋಬಹುದು, ಆ ಚಾನ್ಸಸ್ ಇದೆ. ಬಟ್ ಇಲ್ಲಿ ಬೇರೆ ಪಾರ್ಟಿ ಇದ್ದಾಗ ಮಾಡಲ್ಲ. ಯಾಕೆ ಮಾಡಲ್ಲ? ಅವ್ರ ಪಾರ್ಟಿ ಸ್ವಾರ್ಥ ನೋಡ್ತಾರೆ. ಅದು ನೋಡ್ಬೇಡಿ ನೀವು. ಜನಗಳ ದೃಷ್ಟಿ ನೋಡಿ, ಜನಗಳನ್ನ ದೃಷ್ಟಿಯಿಂದ ನೋಡಿ ಅಂತ. ಅವಾಗ ಗೊತ್ತಾಗುತ್ತೆ. ಆ ಪೈನ್ ಯಾರಿಗೂ ಗೊತ್ತಾಗಲ್ಲ.
ಸುಮ್ನೆ ಮಾತಾಡೋದು ದೊಡ್ಡ ವಿಷಯ ಅಲ್ಲ. ಎಂತ ಯಾವ ಟೈಮ್ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಅದು ಚಾನ್ಸಸ್ ಇದೆ. ಅದನ್ನ ಓದಿ. ನನಗೆ ಅಷ್ಟು ಬುದ್ಧಿವಂತಲ್ಲ ಹೇಳಕ್ಕೆ, ಬಟ್ ಯಾರು ಹೇಳಿದಾನೆ ಹೇಳ್ತಾ ಇದ್ದೀನಿ, ಚಾನ್ಸಸ್ ಇದೆ, ತಗೋಬಹುದು. ತಗೊಂಡಿದ್ರೆ ಇವತ್ತು ಅವ್ರು ಗಂಡ್ಸಾಗ್ತಿದ್ರು. ಇವತ್ತು ನಮ್ಮ ಪರಿಸ್ಥಿತಿ ಈ ತರ ಬರ್ಬೇಕಾದ ಪರಿಸ್ಥಿತಿ ಇರ್ತಿರ್ಲಿಲ್ಲ, ಜಾಲಿ ಆಗಿರ್ಬೋದಾಗಿತ್ತು. ನಾವು ನೀರು ಕೊಡ್ಬಾರ್ದು, ಎಷ್ಟು ಕೊಡ್ಬೇಕನ್ನೋದನ್ನ ನೋಡ್ಕೊಂಡು, ನಾವು ಅವೈಲಬಿಲಿಟಿ ಎಷ್ಟಿದೆ ನೋಡ್ಕೊಂಡು ಮಾತಾಡ್ಬೇಕು. ತಮಿಳ್ನಾಡು ಗೌರ್ಮೆಂಟ್ ಆಗ್ಲಿ, ಕರ್ನಾಟಕ ಗೌರ್ಮೆಂಟ್ ಆಗ್ಲಿ, ಅದು ಯೋಚನೆ ಮಾಡ್ಬೇಕು. ಜಯಲಲಿತಾ ಅವ್ರಿಗೆ ಕೇಳ್ಕೊಳ್ಳೋದು ಅಷ್ಟೇ, ಮೇಡಮ್ ದಯವಿಟ್ಟು ನೀವು ಒಂದು ಆರ್ಟಿಸ್ಟ್, ನೀವು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದವರು, ದಯವಿಟ್ಟು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಫಿಲ್ಮ್ ಇಂಡಸ್ಟ್ರಿ ನೋಡಿ ಎಷ್ಟು ಜನ ಉದ್ಧಾರ ಆಗಿದ್ದಾರೆ. ಸ್ವಾಮಿ ಅದೆಲ್ಲ ಮಾತಲ್ಲ. ಯಾವಾಗ ಹೆಣ್ಮಕ್ಳು ಯಾವ್ದೇ ಊರಿಂದ ಬಂದ್ರೆ ಹೆಣ್ಮಕ್ಳೇನೆ, ದಯವಿಟ್ಟು ಹಂಗೆಲ್ಲ ಮಾತಾಡ್ಬೇಡಿ. ಆತರ ಮಾತಾಡ್ಲೇಬೇಡಿ ದಯವಿಟ್ಟು. ಸ್ವಲ್ಪ ಆ ಜೆಂಡರ್ ಮರ್ಯಾದೆ ಕೊಡಿ. ಯಾವಾಗಲೂ ದಯವಿಟ್ಟು ಬಿಟ್ಬಿಡಿ. ನಾವು ಕೇಳ್ಕೊಳ್ಳೋದು ಅಷ್ಟೇ, ದಯವಿಟ್ಟು ಅಮ್ಮ ನೀವು ನೋಡಿ ಪರಿಸ್ಥಿತಿ ನೋಡಿ ಆಮೇಲೆ ಮಾತಾಡಿ. ಒಂದ್ ನಿಮಿಷ ಅಮ್ಮ, ಯಾಕಂದ್ರೆ ತಮಿಳ್ನಾಡು ಏನು 5,000 ಕಿಲೋಮೀಟರ್ ಇಲ್ಲ, ಪಕ್ಕದೂರೇನೆ 300 ಕಿಲೋಮೀಟರ್ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೈಬರಿಂಗ್ ಸ್ಟೇಟ್ ಒಳಗೆ ಜಗಳ ಬರಬಾರ್ದು. ಯಾಕೆ ಬರ್ಬೇಕು ಹೇಳಿ? ನಾವು ಭಾರತೀಯರಂತ ಫಸ್ಟ್ ಆ ಭಾವನೆ ಬರಬೇಕು. ಅದು ಬಂದು ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ನಮ್ ಗವರ್ಮೆಂಟ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ. ಎಷ್ಟು ಅವೈಲಬಿಲಿಟಿ ಇದೆ. ಅಲ್ಲಿರೋದು ರೈತರೇನ, ಇಲ್ಲಿರೋದು ರೈತರೇನೆ. ರೈತರ ಪ್ರಾಬ್ಲಮ್ ಅರ್ಥ ಆಗಲ್ವಾ? ಖಂಡಿತ ಅರ್ಥ ಆಗುತ್ತೆ. ದಯವಿಟ್ಟು ಅವ್ರು ಯೋಚನೆ ಮಾಡಿ, ದಯವಿಟ್ಟು ಹೇಳದ ಕೇಳಿ ಫಸ್ಟು. ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ನೀವೊಂದು ಸ್ಟ್ರಾಂಗ್ ಓದ್ ತಗೊಳ್ಳಿ. ನಾವು ದುಡ್ಡಿಗೆ ಮರಳಬಾರ್ದು. ದುಡ್ಡಿಗೆ ಮರಳಿದ್ರೆ ಸತ್ತವನು ಅವತ್ತೇನೆ. 5 ವರ್ಷ ಅಷ್ಟೇ, ಆಮೇಲೆ 5 ವರ್ಷ ತಿರ್ಗಾ ಕಾಯ್ತೀರಾ? ದಯವಿಟ್ಟು ಯಾತಿ ಬಗ್ಗೆ ಬಂದಿಲ್ಲ ಗೊತ್ತಾಯ್ತಾ? ಸುಮ್ಮನೆ ಬಂದ ಹೋಗುವಂತ ಕಿರ್ಚೋದಲ್ಲ. ದಯವಿಟ್ಟು ಸಾಕು ನಿಲ್ಸಿ. ಏನ್ ಮಾತಾಡ್ತಾರೆ ಕೇಳಿ ಫಸ್ಟ್. ಹಲೋ, ಸೈಲೆನ್ಸ್, ಸೈಲೆನ್ಸ್, ಸೈಲೆನ್ಸ್. ತಮಾಷೆ ಮಾಡ್ತಾ ಇದ್ರೆ ಬಂದಿದ್ದು ನಾವೇ ನಿಮ್ಗೆ ಶೋಕ ಬಂದಿದ್ದೀವಿ. ಏನ್ ವಿಷಯ ಬಂದ ಅದು ಸುಮ್ಮನೆ ಗಮನ ಕೊಡಿ. ಅದಕ್ಕೆ ಸುಮ್ಮನೆ ಜಯ ಅನ್ನೋದಲ್ಲ. ಕರ್ನಾಟಕ ಜಯನ್ನೇ, ಕಾವೇರಿ ಜಯನ್ನೇ. ಯಾರು ನಮಗೆ ಜಯ ಅನಿಸ್ಬೇಕಾ? ಏನು ಬೇಕಾಗಿಲ್ಲ. ಯಾತಿ ಬಗ್ಗೆ ಬಂದಿರೋ ಅದ್ರ ಕಡೆ ಗಮನ ಕೊಡಿ ಫಸ್ಟ್.